ವಿವಿಧ ಸಂಘ ಸಂಸ್ಥೆಗಳ ಸಂಯುಕ್ತ ಒಂದನೇ ಮಧ್ಯದ ನಮ್ಮದು ಶ್ರೀಕಂಠಗಳ ಹಾಗೆ ನಮ್ಮ ಮಧ್ಯವರ್ತಿನ ವ್ಯವಸ್ಥೆ ಮಧ್ಯವರ್ತಿನ ಶಿಬಿರಕ್ಕೆ ಸಾಕಷ್ಟು ಸಹಕಾರ ನೀಡಿ ನಮ್ಮೊಂದಿಗೆ ಎಲ್ಲ ಧನ್ಯವಾದ ಸಂಘ ಸಂಸ್ಥೆಗಳನ್ನು ನಮಗೆ ಸಂಪರ್ಕ ಮಾಡುವ ಈ ಒಂದು ಶಿಕ್ಷಣ ಧರ್ಮಸ್ಥಳ ಗ್ರಾಮ ಜಿಲ್ಲಾ ಜನಜಾಗೃತಿಯ ಸದಸ್ಯರು ಮಕ್ಕಳ ಮನೆಯ ಅನುರಾಗ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದಂತಹ ಶ್ರೀ ಡಿಜಿ ಹಾಗೆ ನಮ್ಮ ಗ್ರಾಮಾಂತರ ಯೋಜನೆಯ ಕಾರ್ಯಕ್ರಮಗಳು ನಮ್ಮ ಜಿಲ್ಲೆಯಲ್ಲಿ ಬಹಳಷ್ಟು ಅಚ್ಚುಕಟ್ಟಾಗಿ ನಡೆಯಬೇಕು ಅಂತ ಹೇಳಿದ್ರೆ ಹಾಗೆ ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಯೋಜನೆಯ ಹಾಗೆ ಸಹಾಯಕಿಗಳು ನಮ್ಮ ಗ್ರಾಮಾಂತರ ಯೋಜನೆಯ ಕಾರ್ಯಕ್ರಮಗಳಿಗೆ ಹಲವು ಮಾರ್ಗದರ್ಶನ ನೀಡಿರುವಂತಹ ಜಗನ್ನಾಯಕ ಸರ್ ಅವರು ಕಲಾ ಎಲ್ಲರೂ ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ನನ್ನ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡಿದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಚಪ್ಪಾಳೆ ಮೂಲಕ ಮಧ್ಯವರ್ತಿ ವ್ಯವಸ್ಥಾಪನಾ ಸಮಿತಿಯ ಗೌರವ ಅಧ್ಯಕ್ಷರ ಹಾಗೂ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರು ಹಾಗೆ ಈ ಮಧ್ಯವರ್ತಿ ಶಿಬಿರದ ಮುಖ್ಯವಾದ ಕೆಲಸ. ಇದುವರೆಗೂ ಶಿಬಿರದಲ್ಲಿ ಎಷ್ಟೋ ಜನ ಬಿಡಿಸಿ ಒಂದು ಜೀವನ ಮಾಡಿದ ರೀತಿಯಲ್ಲಿ ಒಂದು ಜನನ ಕಾಪಾಡತಕ್ಕಂಥ ಅಭಿವೃದ್ಧಿ ಕೆಲಸ ನಮ್ಮ ಧರ್ಮಸ್ಥಳದ ಶ್ರೀ ವಿದ್ಯಾವರ ಸೇರಿದೆ. ಮತ್ತೆ ಅದ್ರ ಜೊತೆಗೆ ಕೈ ಜೋಡಿಸಿಕೊಂಡು ಈ ಸಂಘ ಟ್ರಸ್ಟ್ ವ್ಯವಸ್ಥಾಪಕರು ಏನಿದೆ ನಿಜವಾಗ್ಲೂ ಈ ಸಂಸ್ಥಾ ಸಂಘಕ್ಕೆ ಒಂದು ಹೆಗ್ಗಳಿಕೆಯಾದಂತಹ ವಿಚಾರವನ್ನು ನಾವು ಬಳಸ್ತೀವಿ. ಒಂದು ಎಲ್ಲೋ ಒಂದು ಸಂಘದ ಪ್ರತಿಯೊಬ್ಬರನ್ನು ಬಿಡಿಸಿ ಪ್ರತಿಯೊಬ್ಬ ಜನಗಳ ಇದನ್ನು ಬಿಡಿಸೋ ರೀತಿಯಲ್ಲಿ ಈ ಶಿಬಿರ ಇಟ್ಕೊಂಡು ಸಾಕಷ್ಟು ಕುಟುಂಬ ನೆಮ್ಮದಿಯಾಗಿರುವಂಥ ಒಂದು ಕಾರ್ಯನ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಧರ್ಮಸ್ಥಳ ಸಂಘದವರಿಗೆ ಪ್ರತಿಯೊಂದು ಜನಗಳಿಂದ ಧರ್ಮಸ್ಥಳ ಮಂಜುನಾಥೇಶ್ವರ ಇದೇ ರೀತಿ ಒಳ್ಳೆ ಕಾರ್ಯಕ್ರಮವನ್ನು ಕೊಟ್ಟು ಜನಗಳ ಜೀವನ ಉಳಿಸುವಲ್ಲಿ ಭಾಗಿಯಾಗಿದ್ದರಿಂದ ನಾನು ಧರ್ಮಸ್ಥಳದ ಮಂಜುನಾಥೇಶ್ವರ ನಮಸ್ಕರಿಸ್ತಾ ಮತ್ತೆ ಈ ಸದುಪಯೋಗ ಪ್ರತಿಯೊಂದು ಪಡೆದವರು ಮತ್ತೆ ಇನ್ನೂ ಸಾಕಷ್ಟು ಜನ ನಮ್ಮ ಭಾಗವಾಗಿರ್ಬೋದು ಸಾಕಷ್ಟು ಜನ ಈ ಸಂಘಕ್ಕೆ ಬಂದು ಈ ಶಿಬಿರಕ್ಕೆ ಬಂದು ಒಂದು ಹೊಸ ಜನ ನಡೆಸ್ತಾ ಇದ್ದಾರೆ. ನಿಜವಾಗ್ಲೂ ಅದನ್ನು ಉಸಿರಿನಂತೆ ಸಂಘ ಮನೆಯಿಂದ ಧರ್ಮಸ್ಥಳ ಸಂಘ ಮನೆಯಿಂದ ಮತ್ತೆ ಇದೇ ರೀತಿ ನಡೀಬೇಕು. ಸಾಂಕೇತಿಕವಾಗಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕು ಅನ್ನತಕ್ಕಂಥ ಉದ್ದೇಶವನ್ನು ನಾವು ಉದ್ಘಾಟನೆ ಮಾಡಿದ್ದೇವೆ. ಬಂದಿರತಕ್ಕಂಥ ಎಲ್ಲ ಬಂದಿರತಕ್ಕಂಥ ಯಾರು ಉದ್ಘಾಟನೆ ಅವರನ್ನು ನೋಡುವಾಗ ಈ ಒಂದು ಶಿಬಿರದಿಂದ ಎಲ್ಲರೂ ಫಲಿತಾಂಶ ಸಿಗಬಹುದು ಎಂಬತಕ್ಕಂಥ.
ನಾವು ಶ್ರೀ ಕ್ಷೇತ್ರದ ವರ್ಷಗಳು ಪೂಜ್ಯರ ಮಾರ್ಗದರ್ಶನದಲ್ಲಿ ಕಳೆದ 42 ವರ್ಷಗಳಿಂದ ಗ್ರಾಮೀಣ ಹೆಣ್ಣು ಮಕ್ಕಳ ಒಂದು ಸಬಲೀಕರಣಕ್ಕೆ ಅವರ ಒಂದು ಅಭಿವೃದ್ಧಿಗಾಗಿ ತಿಳುವಳಿಕೆಯನ್ನು ಕೆಲಸವನ್ನು ಮಾಡಿ ಅವರ ದುಡಿಮೆಯಲ್ಲಿದೆ ಆ ದುಡಿಮೆಯಲ್ಲಿ ಫಲವನ್ನು ಅವರಲ್ಲಿ ಒಂದು ಉಳಿತಾಯದಲ್ಲಿ ಒಂದು ಜಾಗೃತಿಯನ್ನು ಮೂಡಿಸಿ ಬ್ಯಾಂಕುಗಳ ಮೂಲಕ ಅವರಿಗೆ ಹಣಕಾಸಿನ ಸೌಲಭ್ಯಗಳನ್ನು ಕೊಡಿಸಿ ಅಂತ ಹೇಳಿದ್ರೆ ಗ್ರಾಮೀಣ ಭಾಗದ ಎಲ್ಲ ಸರ್ವ ಜನಾಂಗದಲ್ಲಿ ಸರ್ವತೋಮುಖ ಅಭಿವೃದ್ಧಿ ಆಗಬೇಕು ಈ ಪ್ರಯತ್ನವನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಹೇಳಿದ್ರೆ ಏನು ಇವತ್ತು ಈ ಮಧ್ಯ ಬಯಲಿನ ಮಾಡ್ತಾ ಇದ್ದೇವೆ ಕೆಲವೊಂದು ವರ್ಗದವರು ಮಾತ್ರ ಅಂತ ಹೇಳಿದ್ರೆ ಈ ಮದ್ಯಪಾನಕ್ಕೆ ನಾವು ಮಾಡ್ತಾ ಇದ್ದೀವಿ. ಇವತ್ತೇನಾಗಿದೆ ಅಂತ ಹೇಳಿದ್ರೆ ಸಾರ್ವತ್ರಿಕವಾಗಿ ಅಂತ ಹೇಳಿದ್ರೆ ಮದ್ಯಪಾನ ಮಾಡತಕ್ಕಂಥದ್ದು ಪ್ರತಿಯೊಬ್ಬರ ಹಕ್ಕು ಅನ್ನತಕ್ಕಂಥದ್ದು ನಾವು ಪ್ರತಿಪಾದನೆ ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಏನು ಅಂತ ಹೇಳಿದ್ರೆ ಇವತ್ತು ವಯಸ್ಸಿನ ಕಾರ್ಯಕ್ರಮ ಇಲ್ಲ. ಇವತ್ತೇನಾಗ್ತಾ ಇದೆ ಅಂತ ಹೇಳಿದ್ರೆ ಸಾಧಾರಣ 18ರಿಂದ 20 ವರ್ಷ ವಯೋವರ್ಗದಲ್ಲಿರ್ತಕ್ಕಂಥ ಏನು ಈ ದೇಶದ ನಾವೇನೋ ನಾವು ಹೇಳ್ತೇವೆ ಅದು ಇವತ್ತೇನಾಗ್ತದೆ ಅಂತ ಹೇಳಿದ್ರೆ ಯುವ ಜನಾಂಗ ಈ ಒಂದು ಚಟಕ್ಕೆ ಜಾಸ್ತಿ ಆಗ್ತಕ್ಕಂಥದ್ದನ್ನು ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಮುಂದೊಂದು ದಿನ ಏನಂತ ಹೇಳಿದ್ರೆ ನಮ್ಮ ದೇಶಕ್ಕಾಗ್ಬೋದು ನಮ್ಮ ರಾಜ್ಯಕ್ಕಾಗ್ಬೋದು ಶತ್ರು ಅಂತ ಏನಾಗ್ತದೆ